ನನ್ನ ಕೆಲಸ ಮಾಡೋದು. ನೀವು ಬಗ್ಗಿಸಿ ಬರೀತೀರೇನು? ಹೌದು. ಅಂದ್ರ ಬಗ್ಗಿಸಿ ಬರೀತಾರಂದ್ರ ಇವ್ರ ಪಂಚಾಯತ್ ಒಳಗ ಗುಮಾಸ್ತಿ ಕೆಲಸ ಮಾಡ್ತಾರ, ಹೌದಲ್ರಿ? ಹೌದು. ಅಂದ್ರ ನೀವು ನಮ್ಮ ಊರಿಗೆ ಬಂದಿರಾ ಪಂಚಾಯತಿಗೆ? ಅದಕ್ಕೆ ನೀವು ಸಿಕ್ಕಿದ್ ನಮ್ ಪಿಗಾರ್ ನನಗ ನಿಮ್ ಊರಿಗೆ ಬಸಲೋಗಿ. ಸೋಮ್ಯರೋ ದೋಸ್ತ, ಮೊದಲ ನಮ್ಮ ಊರಾಗ ಬಾಳಿ ತಿರುಶೆಟ್ಟಿ ಗಣಸರು ನನ್ನ ಮೇಲೆ ಕಣ್ಣು ಹಾಕಿತ್ತು. ಏನಾರ ನಮ್ಮ ಮಾವುಗಳಿಗೆ ಗೊತ್ತಾತು ಛಾಟಿನ ಅರ್ಧ ಕೈಯಾಗ ಕೊಡ್ತಾರ ಹುಷಾರು. ಅದಿರ್ಲಿ ಬಿಡು, ನೀನೇನ್ ಕೆಲಸ ಮಾಡುತ್ತೆ? ನಂದೇನು ಕೇಳ್ತೀಯೋ? ಬೆಂಗಳೂರಾಗ ಎಷ್ಟೆಂದು ಸಾಲಿ ಕಲಿತು ಬಂದೀನಿ. ಏನ್ ಮಾಡ್ರಿ, ಯಾವ್ದೋ ಒಂದು ನೌಕರಿ ಸಿಗವಲ್ದು. ಅದಕ್ಕ ನಮ್ಮ ಅಪ್ಪಗೆ ಏನಾರ ಸಹಾಯ ಆಗ್ಲಿ ಅಂತೇಳಿ ದಿನ ಒಂದೊಂದು ಕೆಲಸ ಮಾಡ್ತೀನಿ. ಇವತ್ತು ನಾವು ಹೂವ ಮಾರಕ್ ಬಂದೀನಿ ನೋಡ್ರಿ. ಚಲೋ ಆಯ್ತು ಬಿಡಿ. ನಮ್ಮೂರಾಗ ಇವತ್ತು ದುರ್ಗಮ್ಮನ ಜಾತ್ರೆ ಇತ್ತು, ಹೂವ ಮಾರಿ ಚಲೋ ಆಯ್ತು ಬಿಡು. ಆದ್ರೆ ನಿನ್ನ ಹೆಸರು ಏನ್ ಹೇಳು? ಹೌದಲ್ಲೇ, ಸ್ವಲ್ಪ ಸಲಿಗೆಯಿಂದ ಮಾತಾಡಿದ್ರೆ ಸಾಕು. ಗಂಟು ಹಂಗಲ್ಲ, ನಿಮಗೂ ಅನ್ನಾಗತ್ತೀನಿ. ಮತ್ತೆ ಹೇಳ್ರಿ, ಸ್ವಲ್ಪ ಸಲಿಗೆಯಿಂದ ಏನಾರ ಮಾತಾಡಿದ್ರೆ ಕಿಸೆ ಅಲ್ಲಿ ಕಿಸೆದು ಬರ್ತೇನೆ ಶೆಡ್ಡಿಗೆ. ನಾನು ಬರ್ತವ್ರಿ. ಯಾಕ ಹಿಂಗಚ್ಚರ ತಮ್ಮ ಬಿಡ್ರಲೆ ಅದನ್ನ ಚಂದ ಇಂಥವ್ ಹೊಲಸ್ ಗೆಲ್ಗೆರಿ ಬಿಡ್ರಲೆ. ಎಡಗಬೇಕಲ್ಲ ನಿಮಗ. ಮನ್ಯಾಗ ಹೆಂಡ್ರಿದ್ರೆ ಹೊರಗ್ ಶಪ್ನಿ ಕೈ ಹಾಕೋದು ಮಾತ್ರ ಬಿಡಂಗಿಲ್ಲ. ಓಲ್ ಬಿಡು, ನೀ ಇಷ್ಟೆಲ್ಲ ಕೇಳಾಕತ್ತಿಯಲ್ಲ. ನನ್ನ ಹೆಸರು ಕಮಲಿ. ಕಮಲ? ಏನು ನಿನ್ನ ಹೆಸರು ಕಮಲ? ನಿನ್ನ ಹೆಸರು ಕೇಳ್ತಕ್ಕ ನನಗ ಒಂಥರ ಚಕ್ರವರ್ಗ ಹಚ್ಬಿಡ್ತಪ್ಪ. ಬೇಡ ಹೋಗ್ಲಿ, ನಿನಗೆ ಏನಾರ ಮಾಡಿಸಿದ್ರೆ ಹೇಳು, ನಾನೇ ಬಂದು ಮಾಡಿಬಿಡ್ತೀನಿ ಅಲ್ಲೇ. ನೋಡಕಂತ ಇಷ್ಟ ಮಂದಿ ಕುಂತಾರ, ನೀವ್ ಒಬ್ಬನ ಮಾಡೋದು ಸರಿ ಕಾಣಿಸುತ್ತ? ಅವ್ರು ಎಲ್ಲಾರು ನೋಡ್ತಾರ ಬಿಡು, ನಾವಿಬ್ರೇ ಹೆಂಗಿದ್ರು ಮಾಡೋದಾರ. ಮೊದಲ ಹೇಳು, ನಾನು ನಿನ್ನ ಜಾಡಿಸ್ಬೇಕಂತ ಮಾಡಿ. ಯಪ್ಪ ಅವೆಲ್ಲ ಜಾಡಿಸ್ತಾನ, ಸುಮ್ ಕುಂದ್ರು ಜಾಡ್ಸದಂತ ಹೇಳು. ನೀ ಮೊದಲು ಏನು ಮಾಡವ ಹೇಳು, ಮಾಡು. ಏನು 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 ಮಾಡವ? ಅದೇ ರೀ, ಪಂಚಾಯತ್ ಕೆಲಸ ನಿನಗೆ ಏನೇನು ಬೇಕು? ಜಾಬ್ ಕಾರ್ಡ್ ಬೇಕಾ, ಉದ್ಯೋಗ ಕೆಲಸ ಬೇಕಾ, ಅಕೌಂಟ್ ಬುಕ್ ಮಾಡಿಸ್ಬೇಕಾ, ಅದೆಲ್ಲ ಫ್ರೀ ಆಗಿ ಮಾಡಿಕೊಡ್ತೀನಿ ನಿನಗ. ಹೌದ್ರಿ, ನಾನು ಬಾಳ ಮಂದಿಗೆ ಬೆಡ್ಕೊಂಡೆ, ಒಬ್ರ ನಂದು ಮಾಡ್ರು ಅಂತೇಳಿ. ಯಾರೊಬ್ರು ನಂದು ಮಾಡಕ್ ಬರೋದು. ಏನ ನೀನಾರ ಮಾಡು, ಏಯಪ್ಪ ನೀನಾರ ಮಾಡು. ಇವತ್ತು ಬಿಡೋದೇ ಇಲ್ಲ. ಇಷ್ಟು ಮಂದಿ ಕೇಳಿದ್ರೆ ಒಬ್ರ ಬಂದು ಮಾಡ್ಯಾರ ನಂದು. ದೊಡ್ಡ ಕೇಳ ಮನಿಗ್ ಹೋಗಿಲ್ಲ ಬಂದೆ ನಂದು ಮಾಡ್ರು ಅಂತೇಳಿ ಒಬ್ರು ಮಾಡಕ್ ಮುಂದೆ ಬರೋಲ್ರು ನೋಡಿ ಇವ್ರು. ಇನ್ಮೇಲೆ ಹಂಗಾದ್ರು ಬಿಡ್ರಿ, ನಿನಗ ಅವನು ಸರಿಯಾಗಿ ಮಾಡೋ ಸಿಕ್ಕಿಲ್ಲ. ನಾನು ಬಂದಿರಲ್ಲ, ನಿನಗ ಅರ್ಜೆಂಟ್ ಆಗಿ ಮಾಡಿಕೊಟ್ಬಿಡ್ತೀನಿ. ಅಲ್ರಿ, ನೀವ್ ಮಾಡೋ ರೆಡಿ ಅದೇನಿಲ್ಲ, ನಾವು ರೆಡಿನ. ಆದ್ರೆ ಹಂಗಾರ ನನಗ್ ಹೂವ ಬಾಳದವು, ಹೋಗಿ ಮುಂದಕೊಂಡು ಯಾಕೆ ಕಮಲಿ, ನಾನು ಮರುಭೂಮಿ ಅಂತ ನನ್ನ ಜೀವಕ್ಕ ಮುಂಗಾರಿ ಬೆಳೆ ಬಂದಂಗ ಬಂದಿದ್ದಿ. ಸ್ವಲ್ಪ ಮಳೆ ಬಂದು ತಂಪು ಮಾಡಿ ಹೋಗು. ಹೆಂಗಿದ್ರು ಪಂಚಾಯತ್ಯಾಗ ಕೆಲಸ ಮಾಡ್ತಾನೆ, ನಮ್ದು ಕೆಲಸ ಆಗ್ಬೇಕು. ಇಂಥ ಹೊತ್ನಾಗ ಅಲ್ಲ ಅಂದ್ರ ನಮ್ದು ಕೆಲಸ ಆಗುಲ್ಲ ನೋಡ್ರಿ. ನಾವೊಂದು ಮಾತು ಹೇಳ್ತೀನಿ, ನೀವೆಲ್ಲ ತಂಪ್ ಮಾಡಂದ್ರೆ ನಾ ತಂಪ್ ಮಾಡಕ್ ರೆಡಿ ಇದೀನಿ. ನಮ್ಮ ಅಪ್ಪ ಬಂದು ನಿಮ್ಮನ್ನು ಬೆಚ್ಚಗ ಮಾಡಿದ್ರೆ ನನಗ್ ಗೊತ್ತಿಲ್ಲ. ನಿಮ್ಮಪ್ಪ ಗೊತ್ತಾದ್ರು ಏನು ಮಾಡಲ್ಲ, ಚಿಂತೆ ಮಾಡಬೇಡ. ನಾವು ಆರಾಮ ಬಂಡೆಪ್ಪಳಕ್ ಹೋಗಿ ಇಬ್ಬರು ಪ್ರೀತಿ ಮಾಡೋಣ. ಹಂಗಂದಿ ಹಂಗಂದ್ ಮತ್ತೆ ಆಗ್ತಾಳ ಹಡಿಶ್ಯಾವ್ಗೇನು ಮಾತಿಗೆ ನಿನ್ನ ಮಮ್ಮ ಬಂದೇನ ಈಗಿನ ಬಿಡತೀನ ಬೇಗ ಹುಡುಗಿ ಹೊಡೆಲಕ್ಕ ಬಂದೇನ.
ಚೈತ್ರ ತಂದಿನಿ ಬಾರ ನಿನ್ನ ಸ್ವಟ್ಟಗಾಲ ಕರ ತಡಿ ತಡಿ ಅವು ಒಂದಕ್ಕೊಂದು ತಳಕಿ ಬಿದ್ದು ಸಿಕ್ಕೊಂಡವು ತಕೆದಾಗ ಇಟ್ಟೊತ್ತಾದ್ರೆ ಆಗೋದು ಎಷ್ಟೊತ್ತಿಗೆ ಚೈತ್ರ ತಂದಿನಿ ಬಾರ ನಿನ್ನ ಮೊಂಡಗಾಲ ಕರ ತಡಿ ಕ್ಯಾಮ್ರಾಮನ್ ಎಬ್ಬಿಸ್ಕೊಂಡು ನಿಂತಾನ ಎಬ್ಬಿಸ್ ಎಬ್ಬಿಸ್ ಕ್ಯಾಮ್ರಾಮನ್ ಎಬ್ಬಿಸ್ ಎಬ್ಬಿಸ್ ನಿನ್ನ ಬಿಡತಿ ಅಲ್ಲ ನಾವೊಂದ್ ಹೇಳಿದ್ರೆ ಅವನ್ ತೋರ್ಸಕತ್ತಾನ ಬಿಡ ಗೆಳತಿ ಕೊಡಲಕ್ಕ ಬಂದೀನ ಕಲೆಗೂ ಹಾಕುದಾಲಿಲ್ಲ ಅವಂಗ ಇರ್ಲಿ ನಾಚಬೇಡ ನಾನಿ ನಿಮ್ಮ ಬಂದೇನ ನಾಚಬೇಡ ನಾನಿ ನಿಮ್ಮ ಬಂದೇನ ಬಲಿಯ ತಂದಿನಿ ಬಾರ ಇವನ್ ಹಾಕೋಬೇಕು ನಾ ಇವನ್ ಹಾಕೋಬೇಕು ನಿನ್ನ ಚೊಚ್ಚಗೈ ತರ ತಡಿ 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 ನೀರನ್ನ ಹಾಕ್ತಾನ ತಡಿ ತ್ರಾಸಾಗತ್ತೆ ಬಲಿಯ ತಂದಿನಿ ಬಾರ ನಿನ್ನ ಮೊಂಡಗೈ ತರ ಏನಿನ್ನ ಕೇಳತಿ ಕೇಳ ಹುಡುಗಿ ಕೊಡಲಕ್ಕ ಬಂದೀನ ನಾಚಬೇಡ ನಾನಿ ನಿಮ್ಮ ಬಂದೇನ ನಾಚಬೇಡ ನಾನಿ ನಿಮ್ಮ ಬಂದೇನ ತಂದಿನಿ ಭಾರ ಅವ ಬ್ಯಾರೆ ತಂದಾನ ನಿನ್ನ ಯವ್ವ ಜುಕುಮಿ ಕಿವಿಯ ತರ ಅವ್ರು ಬೇರೆ ನೋಡಿ ಜುಮ್
ಮುದುಕಿ ತಂದೆಯೋ ಗೋಲ್ಡು ಪ್ಯೂರ್ ಗೋಲ್ಡು ಹಾ ಪ್ಯೂರ್ ಪ್ಯೂರ್ ಗೋಲ್ಡು ರೋಡ್ಗಳವು ನಿನ್ನ ಕಿವಿಯ ಯಾಕಪ್ಪ ನೀ ಯಾವಾಗ ನೋಡಿದಿ ನನ್ನ ಹರ್ದಿದ್ದು ಮಾವ ನೋಡಿ ಮಾವ ಅಂದಿಲ್ಲ ಅದ ನೀ ಏ ಹರ್ದಿಲ್ಲ ಅರ್ಧ ಬಿಡ್ತ ಏನ ಕಿವಿನ ಹಂಗ ನೋ ಮರೆ ನೀನು ಮೊದ್ಲ ಬಾಯ್ ತಕೊಂಡ್ ಕುಂತಾವು ಕೊಟ್ಟು ಬಿಟ್ಟ ಕೈಯಾಗ ಇಲ್ಲ ಹುಡುಗಿ ಕೊಡಲಕ್ಕ ಬಂದೇನ ನಾಚು ಬೇಡ ನಾರಿ ನಿಮ್ಮ ಬಂದೇನ ನಾಚು ಬೇಡ ನಾರಿ ನಿಮ್ಮ ಬಂದೇನ ಹೌದಾ ಪುರ್ಲಿ ನನ್ನ ಮಗಳ ಕಾಲಾಗ ಸಾಕಾಗಿ ನೀರು ಕೊಡ್ರೋ ಸತ್ತು ಮುಂಜಾನೆ ಎದ್ದ ಕುದುರೆ ಕುಡಿದಾಗ ಮಾಡ್ತಾಳ ಇರೋ ಒಂದು ವ್ಯಾಪಾರ ಮಾಡ್ತಾಳ ಹೂವಿನ ವ್ಯಾಪಾರ ಮಾಡ್ತಂತ ಹೂವನೇ ಮಾಡ್ತಾಳೋ ಇಲ್ಲ ಊರಾಗಿನ ಮಂದಿಗೆ ಮಾಡ್ತಾಳೋ ಒಂದು ತಿಳಂಗ ಇಲ್ಲ ಛೆ 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 ಏನ ತೋ 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 ಎಂತ ಕೆಟ್ಟ ಕಾಲ ಬಂತಪ್ಪ ಈ ನಡಿ ಬೀದ್ಯಾಗ ಒಬ್ರಿಗೊಬ್ರು ಕಬ್ರಿಗೆ ಹಚ್ಚಿ ನಿಂತಾವಂದ್ರೆ ಏನಪ್ಪ ಇದೇನ್ ಮಾಡ್ಬೇಕು ಏ ಕಬ್ರಿಗೆ ಅಡ್ಗೋಣ ಇಲ್ಲಿ ದಾರಿ ಏನ್ ಮಾಡ್ತೀವಿ ಆ ಕಡೆ ಕಡೆ ಸ್ವಚ್ಛವಾಗಿ ಮಾಡು ವಯಸ್ಸು ಮುಗ್ದೈತಿ ಇನ್ನೇನಾಗುತ್ತೆ ಯಪ್ಪ ಇದ್ದಾಗ ಯಾಕೆ ಬಂದಿ ಯವ್ವ ಅಪ್ಪ. ನೀನ ಆಯ್ತಪ್ಪ ನನ್ನ ಮರ್ಯಾದೆ ಬೀದಿ ಪಾರಾಗೋಯ್ತು ಏ ಶಿವ ಶಿವ ಏನು ತಪ್ಪು ಮಾಡಿರಂತ ಮುಸಿಡಿದಪ್ಪ ನನಗ ಯಪ್ಪ ಏನಾಗಿದೆ ಅಂತ ಈ ಬರೀ ಹುಯ್ಕೊಳ್ಳಕತ್ತಿ ಇನ್ನೇನಾಗ್ಬೇಕವ್ವ ಇನ್ನೇನಾಗ್ಬೇಕು ದಿನ ಒಬ್ಬರ ಜೊತೆ ಕೈ ಹಿಡ್ಕೊಂಡು ತಕ್ಕ 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 ಕೊಡಿದ್ರೆ ನನ್ನ ಮರ್ಯಾದೆ ಇಲ್ಲೇ ಯಾವ ಕರಿಬೇವಿನ ಗಿಡ ನೋಡಿ ಸೋತಾಡ್ ಸಾಯ್ತೀನಿ ನಾನಿನ್ನ ಬದುಕಂಗೆ ಅಪ್ಪ ಸಾಯೋದು ಸಾಯ್ತಿ ಯಾ ಗಿಡ ಕರಿಬೇವಿನ ಗಿಡ ಅದಕ್ಕೆ ಬೇಡಪ್ಪ ಜಲ್ದಿ ಸಾಯ್ತಿ ನೀನು ಇಲ್ಲ ಯಾವ್ದಾರ ಬೇವಿನ ಗಿಡ ಐತೆ ನೋಡು ಅದಕ್ಕೆ ಹೋಗಿ ಹಗ್ಗ ಹಾಕೊಂಡು ಜೋತ್ ಬೀಳು ಒಮ್ಮೆ ನಮ್ಮನೆ ಸತ್ತಿದ್ನ. ಹೌದಾ ಮಗಳ ಹುಟ್ಟಬೇಕು ನಿನ್ನಂತ ಮಗಳಿಗೆ ತಂದೆಯಾಗಿ ಆಹಾ. ಕರಿಬೇವಿನ ಗಿಡ ಕುಡಿ ಸಾಯ್ಬೇಕಂತ ಹೇಳಿ ನಿಮ್ಮ ಉಚ್ಪೆಯಲ್ಲಿ ಇವನೇ ಸಿಕ್ಕರೆ ನಿನಗೆ ಓ ಯಜಮಾನ್ರೆ ನೀವು ಅಷ್ಟೇ ಸಿಟ್ಟಿಗೆ ಅದ್ರಿ ಈ ವಯಸ್ಸಿನ ಕುಳ್ಳಿದ್ರೆ ನಾನು ಮುಂದೆ ಕುಳ್ಳಿ ಇವಾಗ 21 ವಯಸ್ಸಲ್ಲಿ ನನಗ ಅರ್ಕಿ ಚಾಪ್ ಮುಗ್ದವನ್ ಡೇಪೆ ನಿನ್ನ ನನ್ನ ಮಗಳ ಸಿಕ್ಕಲ್ಲ ನನ್ನ ಕುಡಿಯಕ್ ವಯಸ್ಸಿದ್ದು ಏನೇ ಮುಲ್ಲಾಗಿ ಮುಸಿದವ್ರಿ ನಿನ್ನ ಆಮೇಲೆ ವಿಚಾರಿಸ್ತೇನೆ ಏ ಮಗಳ ಮೊದಲ ನಡಿ ನೀನು ಹೌದಾ ಯಜಮಾನ ಅಷ್ಟೊಂದು ಎದುರಕತ್ತಿ ನೀನು ಹುಲಿಯನು ಸಿಂಹನು ಮೈಸೂರು ಮಹಾರಾಜರ ಒಡೆಯರು ಮಂಡ್ಯ ಗೌಡ ತುಬಾಕ್ ಇಲ್ಲಿ ಪರಮೇಶಿ ಪಿಪಿ ನಾನು ಯಾರಂತ ಗೊತ್ತಾದ್ರ ನೀವು ಚಟ್ಟಾಗ ಗೊತ್ತ ಹುಚ್ಚ ಹೌದಾ ನೀವೇನ್ರಿ ಜಮೀನ್ದಾರ ನಮಸ್ಕಾರ ರೀ ಇಲ್ಲಿ ಸ್ವಲ್ಪ ತಡೆರಿ ಹಂಗ್ಯಾಕ್ ಮಾಡಕತ್ತಿದ್ದಿ ನಾನು ಹೇಳೋದಾದ್ರ ಪೂರ್ತಿಯಾಗಿ ಕೇಳೋ ಹೇಳು ಈ ಊರಾಗ ಜಮೀನ್ದಾರ ಅದರಲ್ಲ ಹಾ ಅವರು ಹಾ ಅವರು
ಅಕ್ಕರ ಅವರು ನೀವು ಧನಂಜಯ ಅಂದ್ರೆ ನೀವೇನಪ್ಪ ಯಪ್ಪ ನಾನು ಧನಂಜಯ ಅಂದ್ರೆ ಹತ್ತೂರಿಗೆ ಗೌಡ ತಗೊಂಡ್ ನಾ ಮಾಡಿ ನೀನ್ ನೋಡ್ರಿ ಮಗ ಎಕರೆ ಬೈತಾರೆ ಏಲೇ ನಾನು ಹೇಳದ ನಾವು ಸರಿಯಾಗಿ ಕೇಳಲೆ ಮೂರ್ತಿಗಳಿಗೆ ಹುಟ್ಟಿದವ್ರು ಮಾಡಿದಂಗೆ ಮಾಡ್ತಾರೆ ಹೆಂಗ ಸುಲಭಾಗ ಹೇಳಲ್ಲ ಏನ್ ಹೇಳು ಈ ಊರು ಜಮೀನ್ದಾರ ನನ್ನ ಧನಂಜಯ ಅವರು ಏಕೈಕ ಗುಮಾಸ್ತ ಮಂಜುನಾಥ ಉಳ್ಳಾಗಡ್ಡಿ ಅಂತ ಗೊತ್ತಾಯ್ತಿಲ್ಲ ಬಂತಿಲ್ಲ ಮೈಯಾಗ ನಡಕ ಹೌದಪ್ಪ ಯಪ್ಪ ನನ್ನ ಮೈಯೆಲ್ಲ ಬೆದರು ಬಂದು ನನಗ್ ಬಂತು ನಮ್ಮ ಪೇಟೆ ಹುಚ್ಚೋಗೈತಿ ಬಿಡು ನೋಡಮ್ಮ ಅದು ಈ ಗುಮಾಸ್ತನ ಗತ್ತಂದ್ರೆ ಗುಮಸ್ತ ಅಂತ ಗುಮಸ್ತ ಹೋಗಲಿ ನೀನ್ ಯಾವ ಗುಮಸ್ತ ಪಿಸಿ ಎಸಿ 3 ನಾಮ ಸೌದೆಕಾಯಿ ತಗೊಂಡು ಹೋಗಿ ಎಲೆ ಪಟ್ಟಿ ಮಗನ ದೊಡ್ಡವರು ಸಣ್ಣವ್ರಂತ ಸ್ವಲ್ಪ ಇರ್ಲಾರ್ದಂಗ ಮರ್ಯಾದಿಲ್ದಂಗ ಮಾತಾಡ್ತಾರೆ ಏ ಕಬರಿಗೆ ಹೇಳಿ ಓ ಓ ಓ ಇಂಥ ಬೆಂಗೆ ಸುಳ ಮಗನ ಜೊತೆ ಮಾತಾಡ್ಕೊಂತಿದ್ರ ನನ್ನ ಹುಚ್ಚ ಸುಳ ಮಗ ಅಂತಾರ ನಡಿ ಇಲ್ಲಿಂದ ಮನೆಗೆ ಹೋಗ ಮೊದಲ ಅಪ್ಪ ಅಪ್ಪ ಹೇಳು ನಾ ಬೇಕಂತ ಕುಣ್ಯಾಕತ್ತಿಲ್ಲ ಅವನ ಅದಲ್ಲ ನಾ ಏನಾರ ಮಾಡಿನ ಏನಾರ ಮಾಡಿನ ಇಲ್ಲಪ್ಪ ನಾನು ಆಕಿನ ಶೆಟ್ಟಿ ಕರ್ಕೊಂಡು ಹೋಗಿದ್ದೆ ಅವ್ವ, ಎಂತ ಮಾತನಾಡಿದ್ರಿ ನಿಮ್ಮ ಅವ್ರ ಮಾತು ಗುತ್ತು ಹೋದ್ರಿದ ನೀನು ಈ ನಮನಿ ಬರಿಗೆಟ್ಟಿದ್ದಂತ ನನಗೆ ಇವತ್ತೇ ಗೊತ್ತಾಗ್ಯದ ನಿನಗ ಆ ಮನೆಗೆ ಹೋದ್ಮೇಲೆ ಸರಿಯಾಗಿ ಮಾಡ್ತಾರೆ ನಡಿ ಮದಿ ಮದುವೆ ಅನ್ನಕಲ್ಲು ಹುರುಪು ಹೆಚ್ಚಾತ ನನಗ ಯಪ್ಪ ಇವ ಏನಾರ ನನ್ನ ಮದುವೆ ಆಗ್ತೀನಿ ಅಂದಂದ್ರು ನಾವು ಇವನ ಮದುವೆ ಆಗಕ್ಕ ರೆಡಿ ನಾನು ರೆಡಿ ಓಪನ್ ಟು ಓಪನ್ ಬಂದು ನಾಯಿ ಮಾಡಿದಂಗ ಮಾಡಿದ್ರ ನಾನೇ ಯಾವ್ದಾರ ಒಂದು ಹಳೆಯ ಮುಲ್ಲಂಗಿ ಗಂಟು ನೋಡಿ ನಡೆ ಮೌನ ಯಜಮಾನ್ರೆ ಹೇಗಿದ್ರು ನಿನ್ನ ಮಗಳಿಗೆ ಮದುವೆ ಮಾಡ್ತಾ ನನಗೂ ಹೆಣ್ಣು ಸಿಗವಲ್ದು ಅಕ್ಕಿ ನೋಡಿದ್ರೆ ಬಹಳ ಚಂದಾಳ ನನಗೆ ಅಕ್ಕಿನ ಕೊಟ್ಟು ಬಿಡಪ್ಪ ನೀನು ಪುಣ್ಯ ಬರ್ತದ ಬಾಯಪ್ಪ ಮಂಜಪ್ಪ ಹೇಳಿ ಆಜಾಗಿ ಬೀಜಾಗ ಹೋಗ ತಿರುಗಾನ ಕೊಟ್ಟನು ನಿನ್ನಂತ ಮುಲ್ಲಂಗಿ ಮೂತಾನು ಕೊಡ್ತಾರೆ ಬಸ್ ಸೊಳಮ ನಡೆ ಯಪ್ಪ ಯಪ್ಪ ನಡೆ ನಿಮ್ಮ ನಡೆ ನನ್ನ ಮದುವೆ ಅವನು ನಿಮ್ಮ ಅಪ್ಪ ಸಾಯದ ನಿನ್ನ ಮದುವೆ ಮಾಡಿದ್ರು ಅವರು ಸತ್ರನೇ ಜೈಲಿ ಮದುವೆ ತಮ್ಮಿಬ್ರದು ಪಿಪಿ ಕಮಲಿ ಪಿಪಿ ಬರಿಲ್ಲ ನಡೆಯುವ ಇಲ್ಲ ಕಮಲಿ ಮಾಡ್ತಾರೆ ಹೋಗ ಅವ್ರ ಮೊದಲೇ BP ಜಾಸ್ತಿ ಕರ್ಕೊಂಡು ಹೋಗ್ಬಿಡು ಮನ್ಯಾಗ ನನ್ನ ಮಗ ಮಂಜ ನಾನು ಒಳ್ಳೆ ರೋಮಾಂಟ ಮೂಡಿಗಿದ್ದೇನೆ ಮಂಜ ನಾನು ಕಮಲಿ ಕುಡಿಯ ಕಲಕ ಮಗ ಅಡ್ಡ ಸೆಣ್ಣಿ ಎಗಡ ತರ ಬಂದಾಗ ಬಂದು ನನ್ನ ಟೈಮ್ ವೇಸ್ಟ್ ಮಾಡಿ ಹೋಗಿದ್ದೇನೆ ಸಂಚು ಮಂಜ ಆಕಾಶ ಪಾತಾಳಕ್ಕೆ ಹೋದ್ರು ಪಾತಾಳಕ್ಕೂ ಆಕಾಶಕ್ಕೆ ಹೋದ್ರು ಆ ಕಮಲಿನ ಮಾತ್ರ ಬಿಡೋ ಮಾತೇ ಎಲ್ಲೇ ಮಂಜ ಸೌತೆಕಾಯಿ ಬರ್ತೀನಿ ನಾನಿನ್ನು ಅದೇ ರೀತಿಯಾಗಿ ಒಂದು ಶ್ರೀ ಹನುಮಯ್ಯ ನಾಯಕ್ ಮುರಾನ್ಪುರ್ 2000 ಕೆ ಶರಣಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಕಲ್ಮಾಲ. ಅದೇ ರೀತಿಯಾಗಿ 501 ಶ್ರೀ ದುರ್ಗಣ್ಣ ನಾಯಕ್ ಕುರ್ಲಿ ಮುರಾನ್ಪುರ 1000 ಮಂಜುನಾಥ್ ವಡವಟ್ಟಿ ಹುಣಸಾಳೋಡ 1000 ಗೌಸ್ ಪಟೇಲ್ ಅರಳಪ್ಪನೋಡ. ಒಂದು ಮೇಣದ ಬತ್ತಿ ಇಡೀ ಕತ್ತಲ ಕೋಣೆಯನ್ನು ಬೆಳಗಿಸುತ್ತದೆ. ಅದೇ ರೀತಿ ಒಬ್ಬನ ನಿಜವಾದ ಸ್ನೇಹಿತನ ಜೀವನವನ್ನೇ ಬೆಳಗಿಸುತ್ತಾನೆ. ಅಂತ ಸಾಲಿಗೆ ಸೇರಿರುವನೇ ನನ್ನ ಆತ್ಮೀಯ ಗೆಳೆಯ ಕ್ರಾಂತಿ. ಕ್ರಾಂತಿ ನನಗೆ ಸಂಬಂಧಿಕನಾಗಿರಬಹುದು, ಆದರೆ ಹುಟ್ಟಿನಿಂದ ಜೊತೆಗೆ ಬೆಳೆದು ಒಳ್ಳೆ ಸ್ನೇಹಿತರು ಕೂಡ. ಎಲ್ಲಿಗೆ ಇವತ್ತು ಪ್ರಶ್ನೆ ಆದಂತ ಹೇಳಿ ಎಲ್ಲಿಗೆ ಹೋಗಿ ಪಾಠ ಮಾಡಕ್ಕಂತ ಹೇಳಿದ ನಮ್ಮ ಕ್ರಾಂತಿ ಎಲ್ಲಿ ಪಿಚ್ಚಿನಲ್ಲಿ ಕುಂತಾನೋ ಏನು ಆಟೆ ಹೊಡ್ಕಂತ ಇನ್ನೂ ಬರಲಿಲ್ಲ. ಹಲೋ ಮಿಸ್ಟರ್, ದಾರಿಯಲ್ಲಿ ಅಡ್ಡವಾಗಿ ನಿಂತಿರ್ವೆಯಲ್ಲ, ಬುದ್ಧಿ ಇದೆಯೇನ್ರಿ ನಿಮ್ಗೆ? ನಾನು ದಾರಿಗಡ್ಡ ನಿಂತಿನ
ಅಷ್ಟೆಲ್ಲ ದಾರಿ ಆಗಲ್ಲ ಮೇಡಮ್, ನಿಮ್ಗೆ ಅಷ್ಟು ಆ ಕಡೆಯಿಂದ ಹೋಗಬಹುದಲ್ಲ? ರಾಸ್ಕಲ್, ನಾನ್ ಯಾರು ಅಂತ ತಿಳಿದು ಎಷ್ಟೊಂದು ಸೊಕ್ಕಿನಿಂದ ಮಾತಾಡ್ತಾ ಇದೆಯಲ್ಲ. ನಾನು ದಾರಿ ಹಿಡಿದು ಹೊರಟ್ರೆ ಸಾಕು, 3 ಜನರೆಲ್ಲ ಹಿಂದಕ್ಕೆ ಸದ ನಿಂತು ತಲೆ ಬಾಗಿಸ್ತಾರೆ. ನಿಮಗೆ ದಾರಿ ಅಡ್ಡವಾಗಿ ಕೋಲವಾಗಿ ನಿಂತಿರುವೇನೋ ನೀನು. ಬಹುಶಃ ಅಯ್ಯೋ ಪಾಪ, ನಿಮಗೆ ಯಾವ್ದಾದ್ರು ದೊಡ್ಡ ರೋಗ ಇದೆಯಾ? ಯಾಕೆ? ಅಲ್ಲ, ನಿಮ್ಮನ್ನು ನೋಡಿದ್ರೆ ಸಾಕು ಜನಗಳು ಸೇಡಿನಲ್ಲಿ ನಿಂತಾರ ಅಂದಾಗ ನಿಮಗೆ ಬಹುಶಃ ಕುಷ್ಠರೋಗ ಇದ್ರೆ ಇರ್ಬೋದು ಬಿಡಪ್ಪ. You rascal! ಏನು ನನಗೆ ನನಗೆ ಕುಷ್ಠ ಮಾಡಿದೆ ಅಂತ ಬಗಳವೇನೋ ರಾಸ್ಕಲ್? ಏಯ್, ಸುತ್ತು 10 ಹಳ್ಳಿಗೆ ಜಮೀನ್ದಾರಾಗಿ ಮೆರೆತಿರುವ ಆ ಗರ್ಭ ಶ್ರೀಮಂತ ಧನಂಜಯನ ಮಗಳು ಕಣೋ ನಾನು. ನನ್ನ ಕಂಡ್ರೆ ಭಯ ಭೀತಿಯಿಂದ ಹಿಂದಕ್ಕೆ ಸರಿದು ನಿಲ್ತಾರೆ ಅಂತ ಹೇಳಿದೆ ಹೊರತು ರೋಗ ಇದೆ ಅಂತಲ್ಲ, ಆ ರೋಗ ನಿನಗಿದೆ. ಓಹೋ, ಒಂದು ಫ್ಯಾಕ್ಟರಿ ಜಗಳದಲ್ಲಿ ಬಂದು ಕೊಪ್ಪಿನ ಮಾತನಾಡಿದ ಜಂಬದ ಕೋಳಿ, ಕಂಡವರ ಆಸ್ತಿ ಒಡೆದು ಬಡವರ ರಕ್ತ ಹೀರಿದ ಆದನ ಪಿಚಾಚಿ ಧನಂಜಯನ ಮಗಳು. ಓಹೋ, ನೀನಾ? ಅಂದು ನಮ್ಮ ತಂದೆಗೆ ಎದುರು ಬಿದ್ದಿರುವ ಭಿಕಾರಿ, ಇಂದು ನನಗೆ ಜಂಬದ ಕೋಳಿ ಅಂತ ಬಗಳವೇನೋ ಬಡ ಭಿಕಾರಿ. ಆವತ್ತೇ ನಮ್ಮ ತಂದೆಯವರು ಬಂದೂಕಿನಿಂದ ನಿನ್ನನ್ನು ಸುಟ್ಟು ಹಾಕ್ಬೇಕಾಗಿತ್ತು. ಹಾಗೆ ಬಿಟ್ಟು ದೊಡ್ಡ ತಪ್ಪು ಮಾಡಿದ್ರು ಅಂತ ನನಗನಿಸ್ತಾ ಇದೆ. ನನ್ನ ಸುಟ್ಟಾಕುವ ಗುಂಡಿಗೆ ನಿಮ್ಮ ಅಪ್ಪನಿಗಿಲ್ಲ. ನಿಮ್ಮಪ್ಪ ಬೆಪ್ಪ ಯಾವ ಫ್ಯಾಕ್ಟ್ರಿ ಕಳಿಸ್ತಾನನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವನು ಸೊಕ್ಕ ಅಡಗುವ ಕಾಲ ದೂರ ಇನ್ನ ಇಲ್ಲ. ಸುಮ್ಮನೆ ಅಗರ್ಭ ಶ್ರೀಮಂತನ ಮಗಳು ಎಂದು ಮಾತಾಡಬೇಡ. ಸುಮ್ಮನೆ ಇಲ್ಲಿದ್ದ ಹೊರಟು ಹೋಗು. ಕಣೋ, ಹೌದು, ನಾನು ಸುತ್ತು 10 ಹಳ್ಳಿಗೆ ದೊರೆಯಾಗಿ ಬರುತ್ತಿರುವ ಆ ಗರ್ಭ ಶ್ರೀಮಂತ ಧನಂಜಯನ ಮಗಳು. ಏನೋ ಇವಾಗ? ಆದ್ರೆ ಇಲ್ಲಿ ಕೇಳಿಲ್ಲಿ, ಅಗರ್ಭ ಶ್ರೀಮಂತ ನಿಮ್ಮ ಅಪ್ಪ ನಿನಗಾಗಿರಬಹುದು, ನನಗಲ್ಲ. ದುಡ್ಡು ಬೇಕಾದಾಗ 10 ಹಳ್ಳಿ ಜನರು ಅಷ್ಟೇ ಅಲ್ಲ, ನಿಮ್ಮಣ್ಣ ಧರ್ಮಣ್ಣ ಕೈ ಚಾಚಿ ಕೈ ಒಟ್ಟಿ ಭಿಕ್ಷೆ ಬೇಡ್ತಾರಲ್ಲ, ಆವಾಗ ಭಿಕ್ಷೆಯನ್ನು ಹಾಕಿದ್ದು ಆ ಗರ್ಭ ಶ್ರೀಮಂತ ನಮ್ಮ ತಂದೆ ಅನ್ನೋದು ಅರಿವಿರ್ಲಿ. ನಿಮ್ಮ ಅಪ್ಪ ನಮಗೇನು ಪುಕ್ಷೆಟ್ ಕೊಡೋದಂತಾಗ ತಿಂಗಳಾದ್ರೆ ಸಾಕು, ಆ ಎಂಜಲಾಯಿ ಮುಂದಿಟ್ಟುಕೊಂಡು ಬಡ್ಡಿ ಚಕ್ರ ಬಡ್ಡಿ ತಗಂತಾರಲ್ಲ. ಹೋಗಲೇ ಜಂಬದ ಕೋಳಿ. ಏನು? ನನಗೆ ಹೋಗಲ್ಲಿ ನಮ್ಮ ತಂದೆ ಹೇಳಿ ನಿನ್ನ ಮೈತನ್ನು ಸುರಿಸಲಿಲ್ಲ. ನನ್ನ ಹೆಸರು ರಾಧಾನೇ ಅಲ್ಲ. ಅದೇ ಅಮ್ಮಣೆ, ಸೀದಾ ನಿಮ್ಮ ಮನೆಗೆ ಹೋಗಿ ಅಲ್ಲಿ ಕುರು ಕೋಣಗಳು ನೆಡೆದು ಅದರ ಚರ್ಮ ಚೆನ್ನಾಗಿ ಸುಲ್ದು ಅದಕ್ಕೆ ಖಾರ ಉಪ್ಪು ಹಚ್ಚಾಯಿ ನಿಮ್ಮಪ್ಪ ನೀನು ಕುತ್ಕೊಂಡು ಚೆನ್ನಾಗಿ ತಿಂದು ನನಗೆ ಚರ್ಮ ಸುಲ್ತಾಳ. ನನಗೆ ಚರ್ಮ ಹೋಗಲೇ ಜಂಬದ ಕೋಳಿ. ಎಷ್ಟೊಂದು ಸೊಕ್ಕಿದ್ರೆ ನನಗೆ ವ್ಯಂಗ್ಯವಾಗಿ ಮಾತನಾಡ್ತೀಯ ನೀನು. ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ಮಾಡಿದ ಈ ಅವಮಾನಕ್ಕೆ ತಕ್ಕ ಬುದ್ಧಿ ಕಲಿಸ್ತೀನಿ ನಾನು. ಆಯ್ತು, ಹೋಗಲೇ. ನಿನ್ನಂತ ಹೆಣ್ಣಿಗೆ ನಾನು ಎಷ್ಟು ಬುದ್ಧಿ ಕಲಿಸಿಲ್ಲ. ಅವತ್ತೇ ನಮ್ಮ ತಂದೆಯವರು ನಿನ್ನ ಕೈಕಾಲ ಮುರಿಬೇಕಾಗಿತ್ತು. ಅವತ್ತೇ ನನ್ನ ಕೈಯಿಂದ ನಿಮ್ಮ ತಂದೆಯ ಕೈ ಕಾಲು ಮುರಿದು ನೀ ಕೊಬ್ಬಿದ ಈ ದೇಹಕ್ಕೆ ಬುದ್ಧಿ ಹೇಳ್ತಿದ್ದೆ. ಅಷ್ಟರಲ್ಲಿ ನಮ್ಮ ಅಣ್ಣ ಧರ್ಮಣ್ಣ ತಡೆದೇ ಬಿಟ್ಟ. ಹೌದಲ್ಲ? ಇನ್ನೊಂದು ಸಾರಿ ಸಿಗು, ನಮ್ಮ ತಂದೆಗೆ ಹೇಳಿ ನಿನಗೆ ತಕ್ಕ ಪಾಠ ಕಲಿಸ್ತೀನಿ. ನಿನ್ನ ಜೊತೆ ಜಗಳ ಮಾಡೋಕೆ ನನಗೆ ಟೈಮ್ ಇಲ್ಲ. ಬರ್ತೀನಿ. ಗುಡ್ ಬೈ. ಸೊಕ್ಕಿನ ತಂದೆಗೆ ತಕ್ಕ ಮಗಳು. ಹಲೋ ಕ್ರಾಂತಿ, ಯಾವಾಗ ಬಂದಿಯಪ್ಪ? ಏನು ವಿಶ್ವ, ಯಾವುದೋ ಹುಡುಗಿ ತುಂಬಾ ಮೈಮರೆತು ಮಾತನಾಡುತ್ತಿದ್ದಂತ ಅನ್ನಿಸ್ತದೆ. ಅದೇನಿಲ್ಲ ಕ್ರಾಂತಿ, ಈ ಊರಿನ ಜಮೀನ್ದಾರ್ ಮಗಳು ಅಂತವಳು. ಅವಳು ಸುಮ್ಮನೆ ಹೋಗಲಾರದೆ ನನ್ನ ಕೂಡ ಜಗಳವಾಡುತ್ತಿದ್ದಾಳೆ. ಅವಳಿಗೆ ಅವರಪ್ಪ ಶ್ರೀಮಂತಿಕೆ ಗರ್ವವನ್ನು ತೋರಿಸಿದ್ದಾನೆ, ಅದಕ್ಕೆ ಅವಳು ಆ ಥರ ಮಾತಾಡುತ್ತಾಳೆ. ಓಹೋ, ಆ ಜಮೀನ್ದಾರ ಧನಂಜಯನೇ ಮಗಳು ಇರಲಿ, ಆದರೆ ಅವಳಿಗೆ ಬುದ್ಧಿ ಹೇಳುತ್ತಿದ್ದವೋ ಇಲ್ಲ ಪ್ರೀತಿಯ ಬಲೆ ಹೇಳುತ್ತಿದೆಯೋ? ಲೋ ಕ್ರಾಂತಿ, ಆ ಜಂಬದ ಕೋಳಿ ನಮಗೆ ಸೆರವಿಗೆದಲ್ಲ ಕಣು. ಅವಳಿಗೆ ಆಸ್ತಿ ಅಂತಸ್ತಿದೆ ಎಂದು ದಿಮಾಕು ಜಾಸ್ತಿ ಇದೆ. ಎಲ್ಲಿರ್ಲಿ ಬಿಡಪ್ಪ, ನೀನಾಕಿ ಇಷ್ಟೊತ್ತು ತಡವಾಗಿ ಬಂದೆ? ಏನಿಲ್ಲ ವಿಶ್ವ, ಬರುವ ದಾರಿಯಲ್ಲಿ ಸ್ವಲ್ಪ ಕೆಲಸವಿತ್ತು, ಅದನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ತಡವಾಯಿತು ಅಷ್ಟೇ. ಅದರಲ್ಲಿ ನೀನು ಆ ಜಮೀನ್ದಾರನ ಹತ್ತಿರ ಜಗಳವಾಡಿದೆ ಅಂತೆ ಸುದ್ದಿ ಬಂತು. ಏನು ವಿಶ್ವ, ಏನಾಗಿತ್ತು ಸಮಸ್ಯೆ? ಅದೇ ಕ್ರಾಂತಿ, ಅವನು ಜಮೀನ್ದಾರ ಯಾವುದೋ ಫ್ಯಾಕ್ಟ್ರಿ ಕಟ್ಟಲು ನಮ್ಮಂತ ಬಡ ಜನಗಳ
ಜಮೀನುಗಳೇ ಬೇಕಂತ. ಅದಕ್ಕೆ ಪ್ರಶ್ನೆ ಮಾಡಿದ ನಮ್ಮಣ್ಣ ಧರ್ಮಣ್ಣನಿಗೆ ಚಾಟಿಯಿಂದ ಹೊಡೆ ಹೋದಾಗ ನಾನು ಆ ಬಡ್ಡಿ ಮಗನಿಗೆ ಎಚ್ಚರ ಕೊಟ್ಟು ಬಂದಿನಿ. ಅಲೋ ವಿಶ್ವ, ಅವನ ದರ್ಪದ ಅಧಿಕಾರ ನಮ್ಮಂತ ಬಡವರ ಮೇಲೆ ಜಾಸ್ತಿ ಆಗಿ ತೋರಿಸಲು ಬರುತ್ತಿದ್ದಾನೆ. ಅವನತ್ತಿನ ಹಣ ಆಸ್ತಿ ಹೆಚ್ಚಾಗಿದೆ ಅಂತ ನಮ್ಮಂತ ಬಡವರ ಕೋಪ ಶಾಪ ಹೇಗಿರುತ್ತದೆ ಅನ್ನೋದು ಅವನಿಗೆ ತಿಳಿಸಬೇಕಾದರೆ ನೀನು ಅವನ ಜೊತೆ ಏನಾದರೂ ಜಗಳ ಮಾಡದಿದ್ದರೆ ನನಗೂ ತಿಳಿಸು. ಇಬ್ಬರ ಜೋಡಿ ಸಿಂಹಗಳಿಂದ ಅವನ ಮುಂದೆ ಗರ್ಜಿಸಿ ಅಕ್ಕ ಬುದ್ಧಿ ಹೇಳಿದಲಾಯಿತು. ಶಬಾಷ್ ಕ್ರಾಂತಿ ಶಬಾಷ್. ದೇಹ ಎಂದರೆ ಖುಷಿಯಲ್ಲಿದ್ದಾಗ ಪಾರ್ಟಿ ಮಾಡಿ ಮನೆಗೆ ಹೋಗುವುದಲ್ಲ. ನಿನ್ನ ಕಷ್ಟಕ್ಕೆ ಹೆದರಬೇಡ, ನಾನಿದ್ದೇನೆ ಎಂದು ಭುಜಕ್ಕೆ ಭುಜ ಕೊಡುವುದೇ ನಿಜವಾದ ಸ್ನೇಹಿತ. ವಿಶ್ವ, ನಿನ್ನ ಭುಜಕ್ಕೆ ನನ್ನ ಹೆಗಲ ನಿನ್ನ ಜೊತೆ ಇದ್ದೇ ಇರುತ್ತೆ. ಏನು ವಿಶ್ವ ಶಾಂತಿ, ನಾನು ಬಹಳ ಸಮಯದಿಂದ ಗಮನಿಸುತ್ತಿದ್ದೇನೆ. ನಮ್ಮ ಜಮೀನ್ದಾರ್ ಮಗಳ ರಾಧಳ ಜೊತೆ ಮಾತನಾಡಿದ್ದಲ್ಲದೆ ನಮ್ಮ ಜಮೀನ್ದಾರರಿಗೆ ಮನ ಬಂದಂತೆ ಮಾತನಾಡುತ್ತಿದ್ದೀರಿ. ಏಕ ಈ ಊರಲ್ಲಿ ಬದುಕಿ ಬಾಳುವ ಆಸೆ ಸತ್ತೋಗಿದೆ. ನಿಮಗೆ ಎಷ್ಟು ಸಕ್ಕಿರಬೇಕು ನಮ್ಮ ಜಮೀನ್ದಾರರಿಗೆ ಬೈದು ಮಾತನಾಡಿವಿರ? ಏನು ನೀನು ಯಾವ ಊರು ದಾಸಯ್ಯ? ಆ ಜಮೀನ್ದಾರ ವೇಳನೋ ಅವನ ಇಲ್ಲದ ಮಗಳ ಕಾಯುವ ಬಾಡಿಗಾಡನು ಯಾಕೆ ಬೇಕು? ಎಲೆ ಕ್ರಾಂತಿ, ಇಲ್ಲದ ನಾಲಿಗೆ ಇದೆ ಎಂದು ಮನ ಬಂದಂತೆ ಮಾತನಾಡಬೇಡ. ನಾಲಿಗೆ ಬಿಗಿಡಿದುಕೊಂಡು ಮಾತನಾಡು. ನಾನು ಯಾರು ಗೊತ್ತಾ? ಆ ಜಮೀನ್ದಾರ್ ಬಲಗೈ ಬಂಟ ಹಾಗೂ ಅವನ ವ್ಯವಹಾರಗಳನ್ನು ನೋಡಿಕೊಂಡು ಹೋಗುವ ಮ್ಯಾನೇಜರ್ ಕಾರಣ. ಓಹೋ, ಹಾ ನೀನೇನಾ ಆ ಜಮೀನ್ದಾರು ಬಿಸಾಕೋ ಹೆಂಜಲಿಗೆ ಆಸೆ ಬಿದ್ದು ತಿನ್ನುವ ನಿನಗೆ ಬಲಗೈ ಬಂದ ಹನ್ನದಲ್ಲವೋ ಅವನ ಮಾಡುವ ಚಮಚಾಗಿರಿ ಚಮಚಾಗರಣ ಹನ್ನುತ್ತಾರೆ. ಎಲೆ ತಕ್ಕಿನ ಮಗನೇ, ನನಗೆ ಚಮಚ ಎನ್ನುವೆಯ? ಮನ ಬಂದಂತೆ ಮಾತನಾಡಿ ಈ ಊರಲ್ಲಿ ಇಲ್ಲದ ಸಲ್ಲದ ಮಾತನಾಡಿ ಬೀದಿಯನಾಗುವ ಆಸೆ ನಿನಗೆ? ಮೊದಲು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡು. ನೀನು ಕೇಳುವ ಪ್ರಶ್ನೆಗಳಿಗೆ ನಾನು ಉತ್ತರಿಸಬೇಕೆ? ಆಯ್ತು, ನೋಡೇ ಬಿಡೋಣ, ಅದೇನು ಕೇಳು. ಲೇ ತಕ್ಕಿನ ಮಗನೇ, ನಮ್ಮ ಜಮೀನ್ದಾರ್ ರಾಧಳ ಜೊತೆ ಮಾತನಾಡಿದ್ದಲ್ಲದೆ ದಾರಿಯಲ್ಲಿ ನಿಂತು ಅವಳಿಗೆ ಅವಮಾನ ಮಾಡ್ತಿದ್ದೀರೇನು? ಅಂತಾಯ್ತು. ಓಹೋ, ಹಲೋ ವಿಶ್ವ, ನಾನು ಮೊದಲೇ ಊಹೆ ಮಾಡಿರುವ ಹಾಗೆ ಇವಳು ಆ ಜಮೀನ್ದಾರು ಹಾಗೂ ಆ ರಾಧಳ ಚಮಚಾಗಿರು ಮಾಡುವ ಚಮಚಾನೆ. ಎಲೆ ತಕ್ಕಿನ ಮಗನೇ, ನನಗೆ ಚಮಚ ಎನ್ನುವೆಯ? ನಿನ್ನ ಕೋಪಿದ ದೇಹವನ್ನು ಇಬ್ಬಾಗ ಮಾಡಿ ನನ್ನ ಮನೆಯಲ್ಲಿರುವ ನಾಯಿ ಮರಿಗಳಿಗೆ ಆಹಾರ ಮಾಡಿಬಿಡುವೆ. ಯಾಕರ? ಮೊದಲು ಬಂದು ಉತ್ತರ ಹೇಳು. ಆಯ್ತು, ಹಾಗೆ ಆಗಲಿ. ಅದನ್ನೆಲ್ಲ ತಿಳಿದುಕೊಳ್ಳಕ್ಕೆ ನಿನಗೆ ಏಕೆ? ಏಕೆಂದರೆ ಅವಳನ್ನು ಮುಂದೆ ಮದುವೆ ಮಾಡಿಕೊಂಡು ಸಂಸಾರ ನಡೆಸಬೇಕಾಗಿರುವ ಗಂಡು ನಾನು. ನಿಮ್ಮ ಪೋಲಿ ಆಟಗಳನ್ನು ಅವಳ ಹತ್ತಿರ ಇಟ್ಟುಕೊಂಡರೆ ಅವಳಿಗೆ ಏನಾದರೂ ನಿಮ್ಮಿಂದ ತೊಂದರೆ ಆದರೆ ಅದೇ ಕ್ಷಣದಲ್ಲೇ ಸುಟ್ಟು ಹಾಕಿ ಬಿಡುತ್ತೇನೆ. ಯಾಚಾರ? ನೀನು ಸುಡುವ ಬಂದರೆ ನಿಂತು ನೋಡಲು ನಾವೇನು ನಿನ್ನ ತರ ಎಂಜಲದಿಂದ ಷಂಡರಲ್ಲ. ಸುಡುವ ಬಂದವರ ಹೆದೆಯನ್ನು ಬಿಗಿದು ಗಂಡನೆಯ ಗಂಡುಗಳು ನಾವು. ಎಲೆ ಗರುಡ, ಇಲ್ಲಿವರೆಗೂ ಆ ಹುಡುಗನ ಚುಡಾಯಿಸುವ ಆಲೋಚನೆಗಳು ಯಾವ ಇರಲಿಲ್ಲ. ಇದೇ ರೀತಿ ಸೊಕ್ಕಿನ ಮಾತನಾಡಿದರೆ ಆ ರಾಧಳನ್ನು ನನ್ನ ಬಲೆಗೆ ಹಾಕಿಕೊಂಡು ನೀನು ಕನಸು ಕಾಣುತ್ತಿರುವೆಲ್ಲ, ಅವಳನ್ನು ಮದುವೆಯಾಗಿ ಅವಳ ಆಸ್ತಿಗೆ ಕುಬೇರನಾಗಬೇಕೆಂದುಕೊಂಡಿರುವ ಕನಸು ಕನಸಾಗಿಯೇ ಉಳಿಯುತ್ತದೆ. ಯಾಚಾರ? ಕನಸು ಕಾಣುತ್ತಿರುವುದು ನಾನಲ್ಲದೆ ಅವಳನ್ನು ನಿನ್ನ ಬಲೆಗೆ ಹಾಕಿಕೊಳ್ಳುವೆ ಎಂದು ಆಗಲು ಕನಸು ಕಾಣುತ್ತಿರುವುದು ನೀನು. ಇಲ್ಲವಾದರೆ ತಿನ್ನಲು ಗಂಜಿಗೆ ಕಾಲಿಗೆ ಗತಿ ಇಲ್ಲದ ಬಡ ಬಿಕಾರಿ ನೀನಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿ ಬೆಳ್ಳಿ ಲೋಟದಲ್ಲಿ ಕೈ ತೊಳೆಯುವಳು ಅವಳಲ್ಲಿ ಪ್ರೀತಿಯ ಮಾಡ್ತಾನಂತೆ, ಪ್ರೀತಿಯ ಬಲೆಗೆ ಹಾಕಿಕೊಳ್ಳುತ್ತಾನಂತೆ. ನಾನು ಕನಸು ಕಾಣುತ್ತಿರುವುದು ನೀನು, ನಾನಲ್ಲ. ಮನೆ ಮರಕ, ನಾನೊಂದು ಹೇಳ್ತೀನಿ, ಸ್ವಲ್ಪ ಕಿವಿಕೊಟ್ಟು ಕೇಳು. ಪ್ರೀತಿ ಹುಟ್ಟುವುದು ಯಾವ ಆಸ್ತಿ ಅಂತಸ್ತು ನೋಡಿ ಅಲ್ಲಲೇ. ನನ್ನಂತ ಗಂಡದೆಯ ಗುಂಡಿಗೆ ಇದ್ದರೆ ಸಾಕು, ಅದು
ಬರಲೇಬೇಕು. ನಂದ ಕಂಡವರ ಆಸ್ತಿ ಒಡೆಯಬೇಕೆಂಬ ದುರಾಸೆ ಹೊತ್ತುಕೊಂಡಿರುವಲ್ಲ, ನಮ್ಮ ಸುಡಿಗೆ ಏನು ಅರ್ಥವಾಗುವುದಿಲ್ಲಲೇ. ನಾನೊಂದು ಚಾಲೆಂಜ್ ಮಾಡಿ ಹೇಳ್ತೇನೆ, ಸ್ವಲ್ಪ ಕಿವಿ ಕೊಟ್ಟು ಕೇಳು. ರಾಧಳ ನನ್ನ ಬಲೆಗೆ ಹಾಕಿಕೊಂಡು ಅವಳನ್ನು ಪ್ರೀತಿ ಮಾಡಿ ನನ್ನ ಹಿಂದೆ ಬಿದ್ದ ಹಾಗೆ ಮಾಡಿ ವಿಶ್ವನಿಲ್ಲದೆ ನಾನಿರಲಾರೆ ಎಂದು ಹೇಳುವ ಹಾಗೆ ಮಾಡದೆ ಹೋದರೆ ನನ್ನ ಹೆಸರು ವಿಶ್ವನೇ ಅಲ್ಲ. ಹೇಳೇ ಗರುಡ, ಯಾವಾಗಿಂದ ಕೊಟ್ಟಿ ನಿಂತ ಅವಳ ಆಸ್ತಿ ಅಂತಸ್ತುಗಳ ಆಸೆ ಬಿದ್ದಿರುವ ನಿನಗೆ ಎಲ್ಲಿ ಅರ್ಥವಾಗುತ್ತದೋ ಪ್ರೀತಿ ಅಂದರೆ ಏನು ಅನ್ನುವುದು. ಇನ್ನ ಒಂದು ಬೇಟೆ ಒಳಗಡೆ ಅವಳ ನಮ್ಮ ವಿಶ್ವನ ಬೇಕು ಅನ್ನುವಾಗ ಮಾಡೇ ಮಾಡುತ್ತೇವೆ. ಆ ವಿಶ್ವ ಹೋಗೋಣ, ನಾವು ಈಗ ಪಾರ್ಟಿ ಮುಡಿಯಲಿದ್ದೇವೆ. ಇವನ ಜೊತೆ ಮಾತನಾಡಲು ನಮಗೆ ಸಮಯ ಇಲ್ಲ, ಹೋಗೋಣ. ಎಡೆಯಲ್ಲಿ ರತ್ನದಾರನನ್ನಿಟ್ಟು ಒಂದಿನ ಮನೆಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಈ ಘಟಸರ್ಪದಾಗೆ ಮುತ್ತು ರತ್ನಗಳನ್ನು ಸಿರಿ ಸಂಪತ್ತನ್ನು ಒಡೆಯಲು ಕಾದು ಕುಳಿತಿರುವ ಈ ಗರುಡನಿಗೆ ಚಾಲೆಂಜ್ ಮಾಡುವರ? ಹೇಗಾದರೂ ಮಾಡಿ ಆ ರಾಧಳ ಮನಸ್ಸು ಗೆದ್ದು ಅವರ ಅಂತಸ್ತಿಗೆ ರಾಜಕುಮಾರನಾಗಬೇಕೆಂದುಕೊಂಡರೆ ಏಕೋ ಏನೋ ನನ್ನ ಮನ ಇಂದು ಚಂಚಲವಾಗಿಯೇ ಬಿಟ್ಟಿದೆ. ಎಲ್ಲಿ ರಾಧ ಕೈತಪ್ಪಿ ಹೋಗುವಳೋ ಏನೋ. ಆ ವಿಶ್ವನ ಧೈರ್ಯದ ಮಾತುಗಳನ್ನು ಕೇಳಿದರೆ ಏಕೋ ಏನೋ ನನ್ನ ಮನಸ್ಸು ಚಂಚಲವಾಗಿಯೇ ಬಿಟ್ಟಿದೆ. ಅದೇ ಏನಾದರೂ ನಡೆದರೆ ಸಿರಿ ಸಂಪತ್ತಿಗೆ ಕುಬೇರನಾಗಬೇಕೆಂದುಕೊಂಡಿರುವ ಕನಸು ಕನಸಾಗಿಯೇ ಉಳಿಯಬಹುದು. ಅದಕ್ಕೆ ನಾನೇನಾದರೂ ಉಪಾಯ ಮಾಡಲೇಬೇಕು. ರಾಧಾ, ನಿನ್ನ ನಿನ್ನನ್ನು ಮದುವೆಯಾಗಬೇಕಾದರೆ ನಿನ್ನ ಶೀಲಾರಣ ಮಾಡಲೇಬೇಕು. ಶೀಲ ಕಳೆದುಕೊಂಡ ನೀನು ಇಲ್ಲದೆ ಈ ಮನ್ಮಥನ ರಾಧೆಯಾಗಲೇಬೇಕು. ಹೇಗಿದೆ ಒಬ್ಬ ಸಾಮಾನ್ಯ ಗರುಡ ಸುತ್ತೂರಿಗೆ ಜಮೀನ್ದಾರಾಗುವ ಮಾಸ್ಟರ್ ಪ್ಲಾನ್? ಮರಿಯಪ್ಪ ಗ್ರಾಮ ಪಂಚಾಯತಿ ಮೆಂಬರ್ಲಿಂದ 501. ನಮ್ಮ ಅಣ್ಣವರಿಗೆ ಧನ್ಯವಾದಗಳು. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ.
ನಿರ್ಭವತಿ ಭಾರತ ಧರ್ಮಸ್ಯ ತದಾತ್ಮನಂ ಸುಜಾನಂ ಪರಿಪೂರ್ಣಾಯ ಸಾಧೂನಾಂ ವಿನಾಶಾಯ ಶತ್ರುಶತಂ ಧರ್ಮ ಸಂತಾರ್ಥಗಾಯ ಸಂಭವಾಭಿವಿಗೆ ಈ ಶ್ಲೋಕದ ಅರ್ಥ ಏನು ಗೊತ್ತಾ? ಯಾವಾಗ ಧರ್ಮ ಅವನತಾಗುವುದು ಆ ಧರ್ಮ ಉನ್ನತಿ ಆಗುವುದು. ಆಗ ಶ್ರೀಕೃಷ್ಣ ಪರಮಾತ್ಮ ದುಷ್ಟರ ವಿನಾಶಕ್ಕಾಗಿ ಧರ್ಮದ ಸಂತಾನಕ್ಕಾಗಿ ಸಾಧುಗಳ ರಕ್ಷಣೆಗಾಗಿ ಪ್ರತಿ ಯುಗದಲ್ಲಿ ಅವತರಿಸುತ್ತಾನಂತೆ. ಆದರೆ ಇದು ಕಲಿಯುಗ. ಕಂಡ ಕಂಡ ಹೆಣ್ಣುಗಳನ್ನು ತೊಟ್ಟಿನಿಂದ ಕಾಮಿಸಿದ ಕಟಕರ ಕಲಿಯುಗ. ಬಡಾಧಿಕಾರಿಗಳನ್ನು ಕಪ್ಪತನ ದುಡಿಸಿಕೊಳ್ಳುವ ನನ್ನಂತ ದುಡ್ಡಿನ ದಪ್ಪದ ಕಲಿಯುಗ.